ಕೊಲೆ ಕೇಸ್ನಲ್ಲಿ ಆರೋಪಿ ದರ್ಶನ್ ಜಾಮೀನು ಪಡೆದ ಬಳಿಕ ಮೈಸೂರು ಹೋಗೋದಕ್ಕೆ ಹಾಗೂ ಶೂಟಿಂಗ್ ವಿಚಾರವಾಗಿ ಕೋರ್ಟ್ ಮೊರೆ ಹೋಗಿದ್ರು. ಇದೀಗ ಮತ್ತೊಂದು ವಿಚಾರಕ್ಕೆ ಹೈಕೋರ್ಟ್ ಮೆಟ್ಟಿಲೇರೋದಕ್ಕೆ ಮುಂದಾಕಿದ್ದಾರೆ. ಏನದು ವಿಚಾರ ಬನ್ನಿ ನೋಡೋಣ. ಕೊಲೆ ಆರೋಪಿ ದರ್ಶನ್ ಗನ್ ಲೈಸೆನ್ಸ್ ಪೊಲೀಸರು ತಾತ್ಕಾಲಿಕವಾಗಿ ವಶಕ್ಕೆ ಪಡೆದಿದ್ರು. ಅಂದ್ರೆ ಹತ್ಯೆ ಕೇಸ್ ಮುಗಿಯೋವರೆಗೂ ದರ್ಶನ್ ಗನ್ ಲೈಸೆನ್ಸ್ ಅಮಾನತು ಮಾಡಿ ಆರ್ಆರ್ ನಗರ ಪೊಲೀಸರು ಗನ್ ವಶಕ್ಕೆ ಪಡೆದಿದ್ರು. ಆದ್ರೀಗ ಪೊಲೀಸರ ಕ್ರಮ ಪ್ರಶ್ನಿಸಿ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಲು ದಚ್ಚು ಸಜ್ಜಾಗಿದ್ದಾರೆ. ಗನ್ ವಶಕ್ಕೆ ಪಡೆದಿದ್ದನ್ನ ಪ್ರಶ್ನಿಸಿ ದರ್ಶನ್ ಹೈಕೋರ್ಟ್ ಮೊರೆ. ಇಂದು ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಲಿರೋ ದಾಸ. ಹತ್ಯೆ ಆರೋಪಿಯಾಗಿರೋ ದರ್ಶನ್ ಜಾಮೀನಿನ ಮೇಲೆ ಹೊರಗಿದ್ದಾರೆ. ಹೀಗಾಗಿ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರೋ ಸಾಧ್ಯತೆಗಳಿರೋದ್ರಿಂದ ಗನ್ ಲೈಸೆನ್ಸ್ ತಾತ್ಕಾಲಿಕವಾಗಿ ರದ್ದು ಮಾಡಲಾಗಿತ್ತು. ಅದಕ್ಕೂ ಮುನ್ನ ನಿಮ್ಮ ಗನ್ ಲೈಸೆನ್ಸ್ ರದ್ದು ಮಾಡದಿರಲು ಕಾರಣ ನೀಡಿ ಅಂತ ಬೆಂಗಳೂರು ಪೊಲೀಸ್ ಆಡಳಿತ ವಿಭಾಗದ ಡಿಸಿಪಿ ಪದ್ಮಿನಿ ಸಾಹು ನೋಟಿಸ್ ನೀಡಿದ್ರು. ನಾನೊಬ್ಬ ಸೆಲೆಬ್ರಿಟಿ, ಹೋದ ಕಡೆ ಹೆಚ್ಚು ಜನ ಸೇರ್ತಾರೆ, ನನಗೆ ಗನ್ ಬೇಕೇ ಬೇಕು ಅಂತ ಉತ್ತರಿಸಿದ್ರು. ಆದ್ರೆ ಹತ್ಯೆ ಕೇಸ್ ಗಂಭೀರವಾಗಿದ್ದರಿಂದ ದರ್ಶನ್ ನೀಡಿದ ಕಾರಣವನ್ನ ಪರಿಗಣಿಸದ ಖಾಕಿ ಗನ್ ಲೈಸೆನ್ಸ್ ರದ್ದುಗೊಳಿಸಿತ್ತು. ಆದ್ರೀಗ ತಾವು ಸಾಕ್ಷ್ಯಗಳ ಮೇಲೆ ಯಾವುದೇ ಪ್ರಭಾವ ಬೀರಿಲ್ಲ, ಅಲ್ಲದೆ ಷರತ್ತುಗಳ ಪೂರೈಸಿದ ಬಳಿಕ ಕಾನೂನಾತ್ಮಕವಾಗಿಯೇ ನಡೆದುಕೊಂಡಿದ್ದೀನಿ, ಹಾಗಾಗಿ ಪಿಸ್ತೂಲ್ ವಾಪಸ್ ಪಡೆದಿರೋದು ಸರಿಯಲ್ಲ ಅಂತ ದರ್ಶನ್ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಲು ಮುಂದಾಗಿದ್ದಾರೆ. ಕೋರ್ಟ್ನಲ್ಲಿ ಹೈಕೋರ್ಟ್ ನೀಡಿರೋ ಜಾಮೀನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತಿದ್ರೆ, ಮತ್ತೊಂದೆಡೆ ಗನ್ ಲೈಸೆನ್ಸ್ ರದ್ದತಿ ವಿಚಾರವಾಗಿ ಹೈಕೋರ್ಟ್ ಮೊರೆ ಹೋಗಲು ಮುಂದಾಗಿದ್ದಾರೆ. ಆದರೆ ಕಾನೂನು ಹೋರಾಟದಲ್ಲಿ ಗನ್ ವಾಪಸ್ ಸಿಗುತ್ತಾ ಅಂತ ನೋಡಬೇಕು. ಶಿವಪ್ರಸಾದ್, ಟಿವಿ9 ಬೆಂಗಳೂರು.